ಪೇಪರ್ ಖಾಲಿ ಸೆಸ. ಬೆವ್ರು ಎಲ್ಲೆಲ್ಲಿಂದನೂ ತಿರ್ಗಾ ಬರ್ತೈತಿ. ಕಷ್ಟಪಟ್ಟು ಬೆವ್ರು ಸುರಿಸಿದ್ದೀನಿ. ಏನು ಚೆನ್ನಾಗಿ ಲಕ ಲಕ ಅಂತ ಇದೀವಲ್ವಾ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ಕೆಸ ಹೆಂಗೆ ಹಾಕೋದು ಅನ್ನೋದನ್ನ ಹೇಳ್ಕೊಡ್ತಿದ್ದೀನಿ. ಈ ಥರ ಗೆಡ್ಡೆ ಕೆಸ ಬರುತ್ತೆ. ಆ್ಯಕ್ಚುಲಿ ಈ ಥರ ಮೊಳಕೆ ಹೊಡೆದಿರುತ್ತಲ್ಲ, ಇದನ್ನು ಮಧ್ಯಕ್ಕೆ ಕಟ್ ಮಾಡಿ ಯಾವ ಥರ ಅಂದರೆ ತೋರಿಸ್ಕೊಡ್ತೀನಿ ರೀ. ಈ ಥರ ಇಟ್ಕೊಂಡು ಫಸ್ಟು ಅದು ಬೇರೆ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಅದು ಮಧ್ಯಕ್ಕೆ ಹೊಡೆದು ಪೀಸ್ ಮಾಡಿ 4 ಭಾಗ ಮಾಡಿಕೊಂಡು ಈ ಥರ ಕಣ್ಣಿರುತ್ತಲ್ಲ ಅದನ್ನ ಮಾತ್ರ ಬಿಟ್ಟು ಕಟ್ ಮಾಡಬೇಕು. ಈ ಥರ ಕಟ್ ಮಾಡಬೇಕು ಗಾಯ್ಸ್. ಈ ಥರ ಕಣ್ಣಿರಬೇಕು ಹಾಕಬೇಕು ಅಂದರೆ ನೋಡಿ. ಈ ಥರ ಕಟ್ ಮಾಡ್ತಿದ್ದಾರೆ. ಇಷ್ಟು ತುಂಬ ಕೆಟ್ಟೋಗಿದೆ ಗಾಯ್ಸ್. ನಮ್ಮ ಮನೆಗೆ ತಂದಿರೋದು ನೋಡಿ, ಈ ಥರ ಕೆಟ್ಟೋಗಿದೆ ನೋಡಿ ಹೆಂಗಾಗಿದೆ. ಈ ಥರ ಕೆಟ್ಟೋಗಿರೋದು ಹಾಕಿದರೆ ಬರೋದಿಲ್ಲ. ಆ್ಯಕ್ಚುಲಿ ತುಂಬಾ ಹೋಗಿದೆ ನೋಡಿ. ಅವನು ನನ್ನ ತಮ್ಮ ಕಟ್ ಮಾಡ್ತಾ ಇದ್ದಾನೆ. ನಾನು ಅವಳ ಅಕ್ಕ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನಾನು ಹಾಕ್ತಿದ್ದೀನಿ ಗಾಯ್ಸ್, ಇಲ್ಲ ಅಂತೇನಿಲ್ಲ, ನಾನು ಹಾಕ್ತಿದ್ದೀನಿ. ನಾನು ನಮ್ಮಪ್ಪ ಮತ್ತು ನನ್ನ ತಮ್ಮ ಹಾಕ್ತಿದ್ದೀವಿ ಕೆಸನ ನೋಡಿ. ಈ ಥರ ಮಂಕ್ರಿಗೆ ತುಂಬಿಕೊಂಡು ಚೀಲಕ್ಕೆ ತುಂಬ್ಕೊಂಡಿದ್ದೀನಿ. ನನ್ನ ತಮ್ಮ ಮಂಕ್ರಿಲಿ ಹಾಕ್ತಾನೆ, ನಾನು ಚೀಲದಲ್ಲಿ ಹಾಕ್ತೀನಿ. ಇಷ್ಟಿದೆ, ಇಲ್ಲೇ ಹಾಕ್ತಿದ್ದೀವಿ. ಇನ್ನು ಸಾಲ್ಟೇಜ್ ಇದೆ, ಮತ್ತೆ ತಂದು ಹಾಕಬೇಕಾಗತ್ತೆ. ಇದು ನಮ್ಮ ತೋಟ, ತೆಂಗಿನ ತೋಟ ಗಾಯ್ಸ್. ಇದು ಮುಂದೆ ಬಾಳೆ ತೋಟ ಇದೆ, ನಮ್ಮ ಪುಟ್ಟ ತೋಟ. ನಾನು ಕಟ್ ಮಾಡ್ತೀನಿ ನೋಡಿ ಗಾಯ್ಸ್, ಒಂದೇ ಕೈಲಿ ಹಂಗೆ ಚಕ ಚಕ ಅಂತ ರೆಡಿ ಮಾಡ್ತೀನಿ. ಈಗ ನನ್ನ ತಮ್ಮನ ಜೊತೆ ಸೇರಿ ನಾನು ಕಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸ್ಟಾರ್ಟ್. ಈ ಗೆಡ್ಡೆನ ತಗೊಂಡು ಕಟ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ ಗಾಯ್ಸ್. ಒಂದೇ ಕೈಯಲ್ಲೇ ಕಟ್ ಮಾಡ್ತೀನಿ. ಇವನು 2 ಕೈಲಿ ಕಟ್ ಮಾಡ್ತಾನೆ, ನಾನು 1 ಕೈಲಿ ಕಟ್ ಮಾಡ್ತಾ ಇದ್ದೀನಿ. ಗ್ರೇಟ್ ಅಲ್ಲ ನಾನು, ಗ್ರೇಟ್. ಜೈ ಮಹಾಕಾಲ್. ನೋಡಿ ಇಲ್ಲಿ ಹೋಗ್ಬಿಟ್ಟಿದೆ, ಅದನ್ನ ತೆಗಿಬೇಕು. ಕೊಳೆತೋಗೈತೆ ಕಳ್ಳ. ನನಗೆ ಮಾತ್ರ ಈ ಪಿಳ್ಕಿ ಚಿಲ್ಕಿಗಳನ್ನ ಕೊಡ್ತಾನೆ ಗಾಯ್ಸ್ ನೋಡಿ. ಅವನು ಮಾತ್ರ ದೊಡ್ಡ ತಗೊಂಡು ಹೋಗ್ತಾನೆ. ನಾನು ಒಂದೇ ಕೈಲಿ ಕೆಚ್ಬೇಕಲ್ವ, ಅದಕ್ಕೆ ಈ ಥರ ಚೋಟ ಆಗಿರೋದು ಕೊಡ್ತಿದ್ದಾನೆ ನಾನು. ಇದು ಅನ್ಯಾಯ. ಆದರೂ ಒಂದೇ ಕೈಯಲ್ಲಿ ಕಟ್ ಮಾಡ್ತಿದ್ದೀನಲ್ಲ, ಗ್ರೇಟ್ ಅಲ್ಲ ನಾನು. ನೋಡಿ ಗೈಸ್, ಇಲ್ಲಿ ಈ ಥರ ಹಿಂಗಾಗ್ಬಿಟ್ಟಿದೆ. ಇದು ವೇಸ್ಟ್ ಆ್ಯಕ್ಚುಲಿ, ಹಾಕಿದ್ರೂ ಬರಲ್ಲ. ಟೋಪಿಸಂದು ಹಿಂಗೆ ಬರ್ತೈತೆ ಗೈಸ್ ನೋಡಿ. ನನ್ನ ತಲೆ ಇಟೇ ತಪ್ಪ ಇದೆ. ಅವ್ರ ಸೈಜಿಗೆ ಮಾಡ್ಕೊಂಡಿದ್ದಾರೆ ಹ್ಯಾಟು. ನನ್ನ ತಲೆ ಮೇಲೆ ತಗ್ಲಾಕೊಂಡಿದ್ದೀನಿ. ಮೈ ಡ್ಯಾಡಿ ಈಸ್ ಕಮ್ಮಿಂಗ್. ಹಾಂ ಆಯಿತು, ಹೇಳಿಲ್ವಾ? 2 ಮಂಕರಿ 2.5. ಈ ಥರ ಹಾಕ್ಬಿಟ್ಟು ಆ ಥರ ಗುದ್ಲಿಲಿ ಮುಚ್ಚಬೇಕು ಅಷ್ಟೇ. ಸಾಕಾಗೋಯ್ತು. ತಲೆ ನೋಡಲ, ತಲೆ ಕಡಿ ತಲೆ ಇದ್ದಂಗೆ ಐತೆ. ಬೆವ್ರು ಎಲ್ಲೆಲ್ಲಿಂದನೂ ತಿರ್ಗಾ ಬರ್ತೀವಿ. ಏನು ಮಾಡೋದು ಗೈಸ್, ಕಷ್ಟಪಟ್ಟು ಬೆವ್ರು ಸುರಿಸಿದ್ದೀನಿ. ಹೊಟ್ಟೆ ಈಗ ತಣ್ಣಗಾಯ್ತು ಗೈಸ್. ಹುಬ್ಬಲ್ಲೆಲ್ಲ ಕಿತ್ಕೊ ಬರ್ತೈತಂತೆ ಗೈಸು ಬೆವರು. ಏನು ಚೆನ್ನಾಗಿ ಲಕ ಲಕ ಅಂತ ಇದೀವಲ್ವಾ. ಅಂತೂ ಇಂದು ಮುಗಿಸ ಆಯಿತು ಗೈಸ್ ಕೆಲಸನ. ಇದು ನನ್ನ ಫಸ್ಟ್ನೇ ಲಾಗು ಗೈಸ್. ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ಏನು ಗೊತ್ತಾ, ಜನರಿಗೆ ಮೇನು ಕಂಟೆಂಟ್ ಇಂಪಾರ್ಟೆಂಟು ಅಲ್ವಾ ಗೈಸ್. ಅದಕ್ಕೆ ಕೇಳ್ತಾನೆ, ಹಿಂಗೆ ಮಾಡ್ತಾಯಿದ್ದೀವಲ್ಲ ವಿಡಿಯೋ, ನಿಜವಾಗ್ಲೂ ಓಡುತ್ತಾ, ಇದನ್ನು ಹಾಕ್ತೀಯಾ, ಇದು ಏನು ಚೆನ್ನಾಗೈತೆ ಅಂತ ಹಾಕ್ತೀಯ ಅಂತ ಕೇಳ್ತಿದ್ದೆ. ನೋಡೋಣ, ನಮ್ಮ ಪ್ರಯತ್ನ ನಾವು ಮಾಡಬೇಕಲ್ವಾ ಗೈಸ್. ಈಗ ಮುಚ್ಕೊಂಡು ಊರ್ಕೊಂಡೋಗ್ಬೇಕಂತೆ. ಈ ಥರ ಮಾತಾಡೋದಕ್ಕೆ ರಬಿಶ್ ಹಂಗೆ ಅಂತೀರಿ ಹೇಳ್ಕೊಡ. ಯಾಕಾದ್ರೂ ಬಂದ್ನೋ
ಮನೇಲಿ ಹೆಂಗೋ ಇದ್ದೆ. ನಮ್ಮ ಅಪ್ಪೇನ್ ಬಾಪ ಮಗಳೇ ಆಪು ಮಗಳೇ ಅಂದಿರಲಿಲ್ಲ. ನಮ್ಮ ಅಪ್ಪಂಗೆ ಹೆಲ್ಪ್ ಮಾಡೋಣ ಅಂತ ಬಂದೆ ಗಾಯ್ಸ್. ಜೊತೆಗೆ ಹೆಲ್ಪ್ ಮಾಡ್ದಂಗೂ ಆಗುತ್ತೆ, ಜೊತೆಗೆ ಲಾಗು ಸಿಗುತ್ತೆ ಅಂತ ಬಂದ್ಬಿಟ್ಟೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಬರ್ತಿರ್ತೀನಿ, ಎಲ್ಲ ಕೆಲಸನೂ ಮಾಡ್ತೀನಿ ಗಾಯ್ಸ್. ಸ್ಟ್ರಾಂಗ್ ಒಂದೊಂದು ಟೈಮಲ್ಲಿ ಎಲ್ಲ ಕೆಲಸನೂ ಮಾಡ್ತೀನಿ. ಏನು ಗೊತ್ತಾ, ಕೈ ಆಪ್ರೇಷನ್ ಆಗಿ ಜಸ್ಟ್ 5 months ಆಗಿದೆ. ನೋಡಿ ಹೆಂಗಿದ್ದೀನಿ, ಆ್ಯಕ್ಟಿವ್ ಆಗಿದ್ದೀನಿ. ನಾನು ಹಂಗೆ ಪೇಷಂಟ್ ಅಲ್ಲ ನಾ ಕಾಣಿಸ್ತೀನಿ, ಇಲ್ಲ ಅಲ್ಲ. ಎಲ್ಲ ಹೇಳ್ತಾರೆ ಗೈಸ್ ನಾನು ತುಂಬ ಸ್ಟ್ರಾಂಗು, ಧೈರ್ಯಶಾಲಿ ಅಂತ. ನನ್ನ ನೋಡಿ ಎಲ್ಲ ಕಲಿಬೇಕು. ನಾನೊಂಥರ ಎಲ್ರಿಗೂ ಇನ್ಸ್ಪಿರೇಷನ್ ಅಲ್ಲ ಪರೀಕ್ಷ, ನಾನೊಂಥರ ಎಲ್ರಿಗೂ ಇನ್ಸ್ಪಿರೇಷನ್ ಏನದು ಇನ್ಸ್ಪಿರೇಷನಾ ಅಂದರೆ ಹಂಗಂದ್ರೆ ಏನು ಅಂತ ಅಂದರೆ ಇನ್ಸ್ಪಿರೇಷನ್ ಅಂದರೆ ಏನು ಗೈಸ್ ಕೇಳ್ತಾನೆ ಅಂತಮ್ಮ ಕಮೆಂಟ್ ಮಾಡಿ ಗೈಸ್. ಇನ್ಸ್ಪಿರೇಷನ್ ಅಂತ ಅಂದರೆ ಏನು? ನಾನು ಗುದ್ಲೆ ಮುಚ್ಕೊಬತ್ತೀನಿ, ನೀನು ಹಾಕೋ. ಯಾಕೆ ಯಾಕಾಗಲ್ಲ? ಆಗಲ್ಲ ಅನ್ನೋ ಮಾತೇ ಇಲ್ಲ ನನ್ನ ಕೈಯಲ್ಲಿ, ಎಲ್ಲವೂ ಆಗುತ್ತೆ. ನೀವಾಗ ಅಂದ್ಕೊಂಡಿದ್ದೀರ ಅಷ್ಟೇ. ನೋಡಿ ಸಾಕಲ್ಲ ನಿಂಗೆ ಹಾಕಿದ್ರೆ? ನೀವು ಗುಜ್ಜಿ ಹಿಡಿಯೋಕ್ಕೆ ಶಕ್ತಿ ಆಯ್ತಾ ಇಲ್ಲ. ಆಗದೆ ಕಣ, ನೋಡಿಲ್ಲ ಎಷ್ಟು ಚೆನ್ನಾಗಿ ಹೋಲಿಸ್ತಾ ಇದ್ದೀನಿ. ಪಲ್ಲವಿ ನಿನ್ನ ಕೈಲಾಗುತ್ತೆ ಮಾಡು ಪಲ್ಲವಿ ಅಂತ ಅನ್ಬೇಕು ಕಣ್ಲ. ನಿನ್ನ ಕೈಲಿ ಆಗಲ್ಲ ಅನ್ನೋ ಮಾತೇ ಇಲ್ಲ ಪಲ್ಲವಿ ಅನ್ಬೇಕು. ಹೌದಾ? ಹಾಯ್ ಹೇಳ ಒಂದ, ಹಾಯ್ ಹೇಳ. ಪೇಪರ್ ಖಾಲಿ ಸೀಸ ಅಂತ ನಮ್ಮ ಪಾಲ ಹೋಗ್ತಾವನೆ. ಹೆಂಗ್ ಕಾಣಿಸ್ತಾ ಇದ್ದಾನಲ್ವಾ? ಹಳೆ ಪೇಪರ್ ಖಾಲಿ ಸೀಸ ಯಾರಿದ್ದ ಯಾರ ಹತ್ರ ಇದೆ? ಹಳೆ ಪೇಪರ್ ಖಾಲಿ ಸೀಸ ಕೊಡ್ರಿ ಅಮ್ಮ. ನೋಡಿ ಇಲ್ಲಿ ಗೆಣಸು, ಇದೆಲ್ಲ ಗೆಣಸು ಈ ಥರ ಇದೆ. ಅದ್ರದ್ದು ಗಿಡ ಈ ಥರ ಬರುತ್ತೆ ನೋಡಿ, ಗೆಣಸಿನ ಗಿಡ. ಇಲ್ಲೊಂದು ಗೆಣಸು ಇತ್ತು ಗಾಯ್ಸ್, ಎಲ್ಲ ಮುಚ್ಚೋಗ್ಬಿಟ್ಟಿದೆ ಅನ್ಸುತ್ತೆ. ಕದ್ಕೊಂಡು ಹೋಯ್ತಾ ಇದೀವಿ ಗಾಯ್ಸ್ ಅವ್ರ ಮನೆದು. ನೋಡಿ ಈ ಥರ ಬಂದಿದೆ ಗೆಣಸು ಎಲ್ಲ. ನೋಡಿ ಈ ಥರ ಎಲ್ಲ ಈ ಥರ ಇದೆ ಗಾಯ್ಸ್ ಗೆಣಸು ಎಲ್ಲ. ತೆಗಿಲ್ಲ ಅದನ್ನು ಪೂರ ನೋಡೋಣ. ಈ ಥರ ಬರುತ್ತೆ ನೋಡಿ ಗಾಯ್ಸ್ ಗೆಣಸು. ಆ್ಯಕ್ಚುಲಿ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ ಸಿಹಿ ಗೆಣಸು ಇದು. ಸೊ ಫೈನಲಿ ಕೆಲಸ ಹಾಕಾಯ್ತು, ಮನೆಗೆ ಹೊರಡ್ತಾ ಇದ್ದೀವಿ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಬೈ ಬಾಯ್ ಬಾಯ್ ಗೈಸ್.